ಕಿರಿ ಅದಾ ಟಿಗರ್ ವೈದ್ಯರು ಮಾರೆ ಚಾವರ್ಲೆಲ್ಲ ಕಡ ಬಿಡ್ತೈತೆ ಮಾರೆ ಟಿಗರ್ ಬೇ ಬರ್ತೇನೆ ಕೋಟ ಅಂತ ವಾರ ನಾನು ಅಲ್ಲಿ ನೋಡ್ಕೊಂಡು ಬಂದೆ ಒಂದು ರೆಕಾರ್ಡ್ ಮಾಡಿದ್ದೆ ಎಂತ ಮಾತಾಡಿದ್ರೆ ಮತ್ತೆ ಇಲ್ಲ ಯಾವುದು ಮಾಡಿದ್ರು ಬದಿಗೆ ನಿಂತ್ಕೊಂಡು ಇಲ್ಲ ಹೋಗಲಿ ಗಾಡಿ ಬರಲಿ ಅದು ನಂದು ಅಣ್ಣ ಒಂಚೂರು ಅಲ್ಲಿಡಿ ಮುಂದೆ ಇಡಿ ಹಾಂ ಇಡಿ ಅವ್ರು ಹೇಳಿಕ್ಕೆ ಸೈಕಲ್ ಅಲ್ಲ 2ನೇ ತಾರೀಕು ಸೈಕಲ್ ಕಾಮಗಾರಿ ವಿಳಂಬ ಆಗಿದೆ ಅಂತೇಳಿ ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಆರೋಪಗಳು ಬಂದದ್ದು ಸತ್ಯ. ಪ್ರಜಾಪ್ರಭುತ್ವದಲ್ಲಿ ಆ ಟೀಕೆ ಮಾಡುವ ಉದ್ದೇಶವೂ ಕೂಡ ಈ ಕಾಮಗಾರಿ ಬೇಗ ಆಗಬೇಕು ಅಂತ ಇರುವುದರಿಂದ ಅದನ್ನು ಕೂಡ ಗೌರವದಿಂದ ಸ್ವೀಕಾರ ಮಾಡಿ ನಿರಂತರವಾಗಿ ಈ ಪ್ರದೇಶದಲ್ಲಿರುವಂಥ ಎಲ್ಲ ಯುವಕರ ಮತ್ತು ಎಲ್ಲ ಸಾರ್ವಜನಿಕ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಮಾನ್ಯ ಶಾಸಕರಾದ ಯಶಪಾಲ್ ಸುವರ್ಣರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಕಾಮಗಾರಿಯನ್ನು ಬಹುತೇಕ ಮುಗಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಇದೆ. ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ರೆಡಿಯಾಗಿದ್ದೇವೆ. ಯಾರ್ಯಾರು ಮಾರ್ಗದರ್ಶನ ಮಾಡಿದ್ದಾರೆ, ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅವರಿಗೂ ಕೂಡ ನಾನು ರೆಡಿಯಾಗಿದ್ದೇನೆ. ಇದನ್ನು ತುಂಬ ವಿಳಂಬ ಆಗಿದೆ, ಬೇಗ ಮಾಡಿ ಅಂತ ಹೇಳಿದಂಥ ಮಾಧ್ಯಮಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ವಾಹನ ಸಂಚಾರಕ್ಕೆ ಇದನ್ನು ಮುಕ್ತವಾಗಿ ಬಿಡುಗಡೆ ಮಾಡ್ತಾ ಇದ್ದೇವೆ. 2022ರಿಂದ ಪ್ರಾರಂಭವಾಗಿ ಆದಷ್ಟು ಬೇಗದ ಆಗಿದೆ ಅಂತ. ಯಾಕೆಂದರೆ ವಿಳಂಬ ಆದದ್ದು ಬಂಡೆ ಬಂದ ಕಾರಣಕ್ಕೆ ಎಲ್ಲ ನಮ್ಮ ವಿಶೇಷವಾಗಿ ನಾನು ಗಡ್ಕರಿ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದರೆ 2-3 ಸಾರಿ ಅವರೇ ಬಂದಿದ್ದಾರೆ. ಗಡ್ಕರಿ ಸಾಹೇಬರು ಅಲ್ಲಿಂದಲೇ ಮಾರ್ಗದರ್ಶನ ಬೇಗ ಮುಗಿಸಿ ಅಂತ ಹೇಳಿದ್ದಾರೆ. ಈ ಎಲ್ಲದರ ಮಧ್ಯೆ ಈ ಕಲ್ಯಾಣಪುರ ಮತ್ತು ಸಂತೆಕಟ್ಟೆಯ ಅಂಡರ್ ಪಾಸ್ ಮತ್ತು ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡ್ತಾ ಇರೋದಕ್ಕೆ ನಾನೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಈ ಕಾರ್ಯದಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ಹೇಳ್ತೇನೆ. ಇವತ್ತು ಇದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂಸದನಾಗಿ ತುಂಬ ತೃಪ್ತಿ ಇದೆ, ಸಮಾಧಾನ ಇದೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುವಂಥ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದನ್ನು ಸರಿಪಡಿಸ್ತೇವೆ. ಈ ವಿದ್ಯುತ್ ದೀಪಗಳು, ದಾರಿ ದೀಪಗಳು ಇದನ್ನೆಲ್ಲ ಸರಿಪಡಿಸಿ ಅಧಿಕೃತವಾದ ಉದ್ಘಾಟನೆ ಮುಂದೆ ಮಾಡ್ತೇವೆ. ಇವತ್ತು ವಾಹನ ಸಂಚಾರಕ್ಕೆ ಮುಕ್ತ ಮಾಡ್ತೇವೆ.